ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೆ ಸಹಚರರು ಜೈಲು ಸೇರಿದರೂ ತನಿಖೆ ಮಾತ್ರ ಚುರುಕಾಗಿ ನಡೀತಾ ಇದೆ. ಸದ್ಯ ಪ್ರಕರಣದ ತನಿಖೆ ಬಹುತೇಕ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ತನಿಖೆ ಪೂರ್ಣಗೊಳ್ಳಲಿದೆ. ಅಲ್ಲದೆ ಪೊಲೀಸರು ಆರೋಪಿಗಳ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನು ತಯಾರು ಮಾಡಲಿದ್ದಾರೆ. ಪೊಲೀಸರು ಕೋರ್ಟ್ಗೆ ಸಲ್ಲಿಸುವ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಆರೋಪಿಗಳ ವಿರುದ್ಧವಾಗಿ ಯಾವೆಲ್ಲ ಆರೋಪಗಳಿದೆ, ಅದಕ್ಕೆ ಯಾವ ರೀತಿಯ ಸಾಕ್ಷಿಗಳಿದೆ, ಆ ಎಲ್ಲದರ ಆಧಾರದ ಮೇಲೆ ಯಾವ ಆರೋಪಿಗೆ ಎಷ್ಟು ಶಿಕ್ಷೆ ಅನ್ನೋದು ನಿರ್ಧಾರ ಆಗಲಿದೆ. ಇದಲ್ಲದೆ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಕೀಲರು ವಾದ ಮಂಡನೆಯನ್ನ ಮಾಡಲಿದ್ದಾರೆ. ಇದಾದ ನಂತರದಲ್ಲಿ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ. ಇದು ಬಹಳ ಸುದೀರ್ಘವಾದ ಪ್ರಕ್ರಿಯೆ. ಆದರೆ ಅದಕ್ಕೂ ಮೊದಲೇ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಆರೋಪಗಳನ್ನು ಮಾಡಲಾಗಿದೆ ಅನ್ನೋ ಆಧಾರದ ಮೇಲೆ, ಯಾವೆಲ್ಲ ಸಾಕ್ಷಿಗಳಿದ್ದಾವೆ ಅನ್ನೋ ಆಧಾರದ ಮೇಲೆ ಆರೋಪಿಗಳಿಗೆ ಯಾವ ರೀತಿಯ ಶಿಕ್ಷೆ ಪ್ರಕಟ ಆಗಬಹುದು ಅನ್ನೋದನ್ನ ಊಹೆ ಮಾಡಬಹುದು. ಹೀಗಾಗಿ ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಕರಣದ ಆರೋಪಿಗಳಿಗೆ ಯಾವ ರೀತಿಯ ಶಿಕ್ಷೆ ಆಗಬಹುದು, ಯಾರೆಲ್ಲ ಇದರಿಂದ ಹೊರಬರಬಹುದು ಎಲ್ಲವೂ ಗೊತ್ತಾಗುತ್ತೆ. ಸದ್ಯ ಪೊಲೀಸರು ಹಲವು ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಳ್ತಿದ್ದಾರೆ. ಈಗಾಗಲೇ ಆರೋಪಿ ದರ್ಶನ್ ಅವರ ಜೊತೆಯಲ್ಲಿ ಪಬ್ನಲ್ಲಿ ಪಾರ್ಟಿಯಲ್ಲಿದ್ದ ನಟ ಚಿಕ್ಕಣ್ಣ ಹೇಳಿಕೆಯನ್ನು ಪೊಲೀಸರು ಪಡೆದಿದ್ದಾರೆ. ಆದರೆ ಈಗ ಚಿಕ್ಕಣ್ಣ ಅವರ ಜೊತೆಗಿದ್ದ ಮತ್ತೊಬ್ಬ ನಟನನ್ನ ವಿಚಾರಣೆ ನಡೆಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಆ ಒಂದು ಪಾರ್ಟಿಯಲ್ಲಿ ಕೇವಲ ನಟ ಚಿಕ್ಕಣ್ಣ ಮಾತ್ರವಲ್ಲದೆ ಮತ್ತೋರ್ವ ನಿರ್ಮಾಪಕರು ಇದ್ರಂತೆ. ಅದರ ಜೊತೆಗೆ ಮತ್ತೋರ್ವ ನಟ ಕೂಡ ಇದ್ರು. ಈ ನಟ ಗರಡಿ ಚಿತ್ರದಲ್ಲಿ ನಟಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಸದ್ಯ ಪೊಲೀಸರು ಈ ನಟನ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಜೈಲಿನಲ್ಲಿ ಕಾಲ ಕಳೆಯುತ್ತಿರುವ ದರ್ಶನ್ ಅವರು ತಮ್ಮ ದಿನಚರಿಗೆ ಪುಸ್ತಕ ಓದೋದನ್ನು ಸೇರ್ಪಡೆಗೊಳಿಸಿದ್ದಾರೆ. ಜೈಲಿನಲ್ಲಿ ಪತ್ರಿಕೆ ಓದೋದು, ದೂರದರ್ಶನವನ್ನು ನೋಡೋದಕ್ಕೂ ಅವಕಾಶ ಇರುತ್ತೆ. ಜೊತೆಗೆ ಪುಸ್ತಕಗಳನ್ನು ಪಡೆದು ಓದಬಹುದು. ಅದೇ ರೀತಿ ದರ್ಶನ್ ಅವರು ಸಹ ಸುಮಾರು 5 ಪುಸ್ತಕಗಳನ್ನು ಪಡೆದು ಓದ್ತಿದ್ದಾರೆ ಎನ್ನಲಾಗಿದೆ. ಇನ್ನು ನಿನ್ನೆಯಷ್ಟೇ ದರ್ಶನ್ ಅವರನ್ನು ನೋಡೋದಕ್ಕೆ ತಾಯಿ ಮೀನಾ ತೂಗುದೀಪ್ ಹಾಗೆ ತಮ್ಮ ದಿನಕರ್ ತೂಗುದೀಪ್ ಆಗಮಿಸಿದ್ರು. ಈ ವೇಳೆ ಜೈಲಿನಲ್ಲಿರುವ ಮಗನನ್ನು ಕಂಡು ತಾಯಿ ಭಾವುಕರಾಗಿದ್ದಾರೆ. ಸಹೋದರ ದಿನಕರ್ ತೂಗುದೀಪ್ ಕೂಡ ಸಂಕಟ ಪಟ್ಟಿದ್ದಾರೆ. ಇದಲ್ಲದೆ ಬಹುದಿನಗಳ ಬಳಿಕ ಅಮ್ಮ ಹಾಗೆ ತಮ್ಮನನ್ನ ಕಂಡು ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಅಲ್ಲಿ ಸುಮಾರು 45 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ದರ್ಶನ್ಗೆ ತಾಯಿ ಹಾಗೆ ತಮ್ಮ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಆದರೆ ಈಗ ನಟ ದರ್ಶನ್ ಸೇರಿ ಅವರ ಕುಟುಂಬದವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಅವರ ಸ್ನೇಹಿತರು ಹಾಗೆ ಅವರ ಅಭಿಮಾನಿಗಳಿಗೆ ಹಾಗೆ ನಟ ದರ್ಶನ್ ಸಹಚರರಿಗೂ ಕೂಡ ಇದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಒಂದು ಕಡೆ ದರ್ಶನ್ ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬೇಕು ಎನ್ನುವ ಚಿಂತನೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಈಗ ಒಂದೊಂದೇ ಸುಳಿವು ಸಿಗ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ ಹಳೆಯ ಕೇಸ್ಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ವರದಿ ಆಗ್ತಾ ಇದೆ. ಇದರ ಜೊತೆಗೆ ಹೊಸ ಕಾನೂನು ಈಗಾಗಲೇ ಜಾರಿಯಾಗಿದೆ. ಅಪರಾಧಿಗಳ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಹೊಸ ಅಸ್ತ್ರವನ್ನು ಹೂಡ್ತಾ ಇದೆ. ಈ ಒಂದು ಹೊಸ BNS ಕೋಡ್ ಅಡಿಯಲ್ಲಿ, ಹೊಸ ಕಾನೂನಿನ ಅಡಿಯಲ್ಲಿ ಕಾನೂನು ಇನ್ನಷ್ಟು ಬಿಗಿಯಾಗ್ತಾ ಇದೆ. ಶಿಕ್ಷೆಯನ್ನು ಕಠಿಣಗೊಳಿಸಲಾಗಿದೆ. ಈ ಒಂದು ಕಾನೂನಿನ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಮಾತ್ರವಲ್ಲದೆ ಮರಣದಂಡನೆಯವರೆಗೂ ಶಿಕ್ಷೆ ಕೊಡಿಸುವ ಅವಕಾಶವಿದೆ. ಕಿಡ್ನ್ಯಾಪ್ ಮಾಡಿದ್ದು ಮಾತ್ರವಲ್ಲದೆ ಹತ್ಯೆ ಆಗಿದೆ. ಹೀಗಾಗಿ ಪ್ರಕರಣ ಗಂಭೀರ ಸ್ವರೂಪದ್ದು. ಹೀಗಾಗಿ ಜೀವಾವಧಿ ಶಿಕ್ಷೆಯನ್ನು ಸಹ ನೀಡಬಹುದು. ದರ್ಶನ್ ಅವರ ವಿರುದ್ಧವಾಗಿಯೂ ಈ ರೀತಿಯಾದಂತಹ ಶಿಕ್ಷೆ ಪ್ರಕಟ ಆಗಬಹುದು. ಈ ಒಂದು ಭಯ ಈಗ ನಟ ದರ್ಶನ್ ಅವರು ಸೇರಿದಂತೆ ಅವರ ಕುಟುಂಬಸ್ಥರಿಗೆ, ಆಪ್ತರಿಗೆ, ಸ್ನೇಹಿತರಿಗೆ ಹಾಗೆ ಅಭಿಮಾನಿಗಳಿಗೆ ತೀರ್ಪು ಏನಾಗುತ್ತೆ ಅಂತ ಭಯ ಕಾಡೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಶಿಕ್ಷೆ ಆಗಿದ್ದೇ ಆದಲ್ಲಿ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕೇವಲ ಇದಿಷ್ಟೇ ಅಲ್ಲದೆ, ಒಂದು ವೇಳೆ ನಟ ದರ್ಶನ್ ಅವರು ಜಾಮೀನಿನ ಮೇಲೆ ಹೊರಬಂದರೂ ಸಹ ಅವರು ವಿದೇಶಕ್ಕೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಲಿದೆ. ಹಾಗಾದ್ರೆ ಪ್ರಕರಣದಲ್ಲಿ ಏನೇನೆಲ್ಲ ಆಗ್ತಾ ಇದೆ? ಈ ಹೊಸ ಕಾನೂನು ದರ್ಶನ್ ಅವರ ಪ್ರಕರಣದಲ್ಲಿ ಏನು ಹೇಳುತ್ತೆ? ಪ್ರಮುಖವಾಗಿ ನಟ ದರ್ಶನ್ ಅವರಿಗೆ ಈ ಹೊಸ ಕಾನೂನಿನಿಂದ ಎದುರಾಗುವಂತಹ ಹೊಸ ಸಂಕಷ್ಟ ಏನು, ಯಾವ ರೀತಿಯಾಗಿ ಅದು ಪರಿಣಾಮ ಬೀರುತ್ತೆ, ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರನ್ನ ಆರಾಧಿಸುವ ಮನೋಭಾವ ತಪ್ಪು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಹಾಗೆ ಅವರ ಗೆಳೆಯರ ವಿರುದ್ಧವಾಗಿ ಪೊಲೀಸರು ಕೂಡ ಸಾಕಷ್ಟು ಸಾಕ್ಷಿಗಳ ಸಂಗ್ರಹ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ತನಿಖೆ ನಡೀತಿದೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸಾಕ್ಷಿಯನ್ನು ಸಹ ಬಿಡ್ತಾ ಇಲ್ಲ. DNA ಟೆಸ್ಟ್ನಿಂದ ಹಿಡಿದು ಡಿಜಿಟಲ್ ಸಾಕ್ಷಿಗಳಾದ ಮೊಬೈಲ್ ಡೇಟಾವನ್ನು ಸಹ ಪಡೆದುಕೊಂಡಿದ್ದಾರೆ. ಪೊಲೀಸರು ಸಮಗ್ರ ತನಿಖೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ಬಂದ ನಂತರದಲ್ಲಿ, ತಯಾರಾದ ನಂತರದಲ್ಲಿ ಹಲವರಿಗೆ ಶಾಕಿಂಗ್ ಸುದ್ದಿ ಆಗಲಿದೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಚಾರ್ಜ್ ಶೀಟ್ನಲ್ಲಿ ಹಲವು ಸಾಕ್ಷಿಗಳು ಉಲ್ಲೇಖ ಆಗುತ್ತೆ.
ಚಾರ್ಜ್ ಶೀಟ್ನ ಪುಟಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿರುತ್ತೆ. ಅದರ ಜೊತೆಗೆ ಸಾಕ್ಷಿಗಳ ಸಂಖ್ಯೆಯೂ ಕೂಡ ಶಾಕಿಂಗ್ ಅನಿಸಿಕೊಳ್ಳಲಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ ಒಂದು ಪ್ರಕರಣದ ಜೊತೆಗೆ ಪೊಲೀಸರು ದರ್ಶನ್ ಅವರಿಗೆ ಮತ್ತೊಂದು ಶಾಕ್ ನೀಡುತ್ತಿದ್ದಾರೆ. ದರ್ಶನ್ ಅವರ ವಿರುದ್ಧದ ಹಳೆಯ ಪ್ರಕರಣಗಳನ್ನು ಓಪನ್ ಮಾಡೋದಕ್ಕೆ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಜೈಲಿಗೆ ಹೋಗ್ತಿರೋದು ಇದೇ ಮೊದಲೇನಲ್ಲ. 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ನಡೆಸಿ 28 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದರು. ಬಳಿಕ ಹಿರಿಯರ ಮಧ್ಯಸ್ಥಿಕೆಯಿಂದ ಪತ್ನಿ ವಿಜಯಲಕ್ಷ್ಮಿ ಅವರು ಕೇಸನ್ನು ವಾಪಸ್ ಪಡೆದು ಪ್ರಕರಣ ಸುಖಾಂತ್ಯವಾಗಿತ್ತು. ಆದರೆ ಇದು ಅಷ್ಟಕ್ಕೆ ನಿಂತಿರಲಿಲ್ಲ. ಅದರಲ್ಲೂ ಇತ್ತೀಚೆಗಂತೂ ದರ್ಶನ್ ಅವರ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿದ್ವು. ನಾಯಿಯನ್ನು ಚೂ ಬಿಟ್ಟು ಮಹಿಳೆ ಮೇಲೆ ಹಲ್ಲೆ, ಅಕ್ರಮವಾಗಿ ಪ್ರಾಣಿಗಳ ಸಾಕಣೆ, ಬಾರ್ನಲ್ಲಿ ಮಧ್ಯರಾತ್ರಿವರೆಗೆ ಪಾರ್ಟಿ, ರೆಸ್ಟೋರೆಂಟ್ನಲ್ಲಿ ನೌಕರನ ಮೇಲೆ ಹಲ್ಲೆ ಇತ್ಯಾದಿ ಹಲವು ಘಟನೆಗಳು ಕೇಳಿಬಂದಿದೆ. ಇದಲ್ಲದೆ ಅವರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಹಳೆಯ ಪ್ರಕರಣಗಳನ್ನೆಲ್ಲ ರೀಓಪನ್ ಮಾಡೋದಕ್ಕೆ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಅವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರದಲ್ಲಿ ರೌಡಿ ಶೀಟ್ ತೆರೆಯೋದಕ್ಕೆ ಚಿಂತನೆ ಮಾಡಲಾಗ್ತಿದೆ ಎನ್ನಲಾಗಿದೆ. ಒಂದು ವೇಳೆ ಆ ರೀತಿ ಆಗಿದ್ದೇ ಆದಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಗ್ಯಾರಂಟಿ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗಲಿದೆ. ಈ ಸುದ್ದಿ ಚಿತ್ರರಂಗದಲ್ಲಿರುವ ಹಲವರಿಗೆ ಆಘಾತವನ್ನು ತರಲಿದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅವರನ್ನ ಹಾಕ್ಕೊಂಡು ಸಿನಿಮಾ ಮಾಡೋರಿಗೆ, ಆಲ್ರೆಡಿ ಸಿನಿಮಾ ಮಾಡ್ತಿರೋರಿಗೆ ಬಹಳ ಕಹಿ ಸುದ್ದಿ ಅಂತಲೇ ಹೇಳ್ಬೋದು. ಎರಡೂ ಕೈಗಳನ್ನು ಹಿಸುಕಿಕೊಳ್ಳುವಂತಹ ಸ್ಥಿತಿಗೆ ಬರಲಿದ್ದಾರೆ. ಯಾಕಂದರೆ ಚಾರ್ಜ್ ಶೀಟ್ ಆದ ಮೇಲೆ ಇವರ ಪಾಸ್ಪೋರ್ಟ್ ರದ್ದಾಗಲಿದೆ. ಕೊಲೆ ಆರೋಪವನ್ನು ಹೊಂದಿರೋರು ಬೇರೆ ದೇಶಗಳಿಗೆ ಹೋಗಿ ಎಸ್ಕೇಪ್ ಆಗಬಹುದು ಅನ್ನೋ ಕಾರಣದಿಂದ ಪಾಸ್ಪೋರ್ಟನ್ನು ರದ್ದು ಮಾಡಲಾಗುತ್ತದೆ. ಆ ರದ್ದತಿಗೆ ಪೊಲೀಸರು ಪತ್ರವನ್ನು ಬರೀತಾರೆ. ದರ್ಶನ್ ಕರ್ನಾಟಕದಲ್ಲಿ ಪ್ರಭಾವಿ ವ್ಯಕ್ತಿ, ಆದರೆ ಆರೋಪಿ ಎಂದ ಮೇಲೆ ಎಷ್ಟು ಪ್ರಭಾವಿ ಅನ್ನೋದನ್ನು ನೋಡೋದಿಲ್ಲ. ಆರೋಪಿನೇ. ಇನ್ನು ಆರೋಪಿ ಪರಾರಿ ಆಗದಂತೆ ಪೊಲೀಸರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕೋ ಅದೆಲ್ಲವನ್ನು ವಹಿಸ್ತಾರೆ. ಹೀಗಾಗಿ ಪೊಲೀಸರು ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಿದ್ದಾರೆ. ಒಂದು ವೇಳೆ ನಟ ದರ್ಶನ್ ಅವರು ಜಾಮೀನಿನ ಮೇಲೆ ಬಿಡುಗಡೆ ಆದರೂ ಅವರ ಚಿತ್ರಗಳನ್ನು ಮಾಡೋದಕ್ಕೆ ಬಯಸುವಂಥವರು ಇನ್ಮುಂದೆ ತಮ್ಮ ಸಿನಿಮಾದ ಶೂಟಿಂಗನ್ನು ಭಾರತದಲ್ಲೇ ನಡೆಯುವಂತೆ ನೋಡ್ಕೊಳ್ಬೇಕು. ಯಾಕಂದರೆ ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ದರ್ಶನ್ ಜಾಮೀನಿನ ಮೇಲೆ ರಿಲೀಸ್ ಆದರೂ ಸಹ ವಿದೇಶದಲ್ಲಿನ ಶೂಟಿಂಗ್ಗೆ ಬ್ರೇಕ್ ಬೀಳುತ್ತೆ. ಅಲ್ಲದೆ ಈಗಿನ ಟ್ರೆಂಡ್ಗೆ ವಿರುದ್ಧವಾಗಿ ನಿರ್ಮಾಪಕರು ಯೋಚಿಸಬೇಕಾಗುತ್ತೆ. ಈಗಂತೂ ಚಿತ್ರಗಳ ಶೂಟಿಂಗ್ ಹಾಗೆ ಧಾರಾವಾಹಿಗಳ ಶೂಟಿಂಗ್ ಸಿನಿಮಾವನ್ನೇ ಮೀರಿಸುತ್ತೆ. ವಿದೇಶದಲ್ಲಿ ಶೂಟಿಂಗ್ ಮಾಡೋದು ಒಂದು ರೀತಿ ಟ್ರೆಂಡ್ ಆಗ್ತಾ ಇದೆ. ಒಂದು ವೇಳೆ ವಿದೇಶಕ್ಕೆ ಹೋಗೋದು ಅನಿವಾರ್ಯ ಅಂತ ಅನಿಸ್ಕೊಂಡ್ರೂ ಸಹ ಕೋರ್ಟ್ನಿಂದ ವಿಶೇಷ ಅನುಮತಿಯನ್ನು ಪಡಿಬೇಕಾಗುತ್ತೆ. ಕೋರ್ಟ್ ಅನುಮತಿಯನ್ನು ನೀಡಿದರೆ ಮಾತ್ರ ವಿದೇಶಕ್ಕೆ ತೆರಳಬಹುದು. ಇಲ್ಲದೇ ಇದ್ದಲ್ಲಿ ಭಾರತದಲ್ಲಿ ಶೂಟಿಂಗ್ ಮುಗಿಸಬೇಕು. ಇವೆಲ್ಲದರ ಮಧ್ಯೆ ಹೊಸ ಕಾನೂನಿನ ಹೊಸ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ದರ್ಶನ್ ಅವರ ವಿರುದ್ಧವಾಗಿ ಕೊಲೆ ಕೇಸ್ ದಾಖಲಾಗಿರುವುದು ಭಯ ಹೆಚ್ಚಾಗುವಂತೆ ಮಾಡಿದೆ. ಹೀಗಾಗಿ ಅವರ ಅಭಿಮಾನಿಗಳಿಗೂ ಹೊಸ ಆತಂಕ ಶುರುವಾಗಿದೆ. ಹೊಸದಾಗಿ ಜಾರಿಗೆ ಬಂದಂತಹ ಕಾನೂನು ಪ್ರಕಾರವಾಗಿ ಅಪರಾಧ ನಡೆದಂತಹ ಸ್ಥಳದಲ್ಲಿ ತನಿಖಾಧಿಕಾರಿಗಳು ವಿಡಿಯೋವನ್ನು ಮಾಡ್ಕೋಬೇಕು. ಹಾಗೆ ಕೇಸ್ ವಿಚಾರಣೆ ಮುಗಿದ 45 ದಿನದಲ್ಲಿ ತೀರ್ಪನ್ನು ನೀಡಬೇಕು. ಸಾಮೂಹಿಕ ಹತ್ಯೆ, ಸಾಮೂಹಿಕ ಅತ್ಯಾಚಾರ, ಸರಗಳ್ಳತನ ರೀತಿಯ ಪ್ರಕರಣಗಳನ್ನು ದಾಖಲಿಸುವುದಕ್ಕೆ ಈವರೆಗೆ ನಿರ್ದಿಷ್ಟ ಸೆಕ್ಷನ್ ಇರಲಿಲ್ಲ. ಆದರೆ ಹೊಸ ಕಾನೂನಿನಲ್ಲಿ ಅದು ಸಹ ಇದೆ. BNS ಕೋಡ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗುಂಪು ಹತ್ಯೆ ಅಪರಾಧವನ್ನು ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡದೇ ಇದ್ರೂ ಕೊಲೆಯನ್ನು ವ್ಯಾಖ್ಯಾನಿಸುವ ಸೆಕ್ಷನ್ 101ರ ಅಡಿಯಲ್ಲಿಯೇ ಈ ಗುಂಪು ಹತ್ಯೆ ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ಇದಲ್ಲದೆ ಗುಂಪು ಹತ್ಯೆಗೆ ದಂಡವನ್ನು ಸೆಕ್ಷನ್ 101B ಅಡಿಯಲ್ಲಿ ವಿಧಿಸಲಾಗುತ್ತೆ. ಅದರಲ್ಲಿ ಏನಂತ ವಿವರ ಇದೆ ಅಂದರೆ 5 ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಗುಂಪೊಂದು ಜನಾಂಗ, ಜಾತಿ, ಸಮುದಾಯ, ಲಿಂಗ, ಹುಟ್ಟಿದ ಸ್ಥಳ, ಭಾಷೆ, ವೈಯಕ್ತಿಕ ನಂಬಿಕೆ ಅಥವಾ ಯಾವುದೇ ಇತರ ಆಧಾರದ ಮೇಲೆ ಹತ್ಯೆ ನಡೆಸಿದಾಗ ಅಂತಹ ಗುಂಪಿನ ಪ್ರತಿಯೊಬ್ಬ ಸದಸ್ಯನಿಗೆ ಮರಣದಂಡನೆ, ಜೀವಾವಧಿ ಶಿಕ್ಷೆ ಅಥವಾ 7 ವರ್ಷ ಅಲ್ಲವೇ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅಂತ ವಿವರಿಸಲಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ ಸಂಘಟಿತ ಅಪರಾಧವನ್ನು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಸಂಘಟಿತ ಅಪರಾಧದ ಮೂಲಕವಾಗಿ ಹತ್ಯೆಗೈದವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಗೆ ಒಳಪಡಿಸ್ತಾರೆ. ಜೊತೆಗೆ ಒಂದು ವೇಳೆ ದಂಡವನ್ನು ವಿಧಿಸಿದರೆ 10 ಲಕ್ಷಕ್ಕಿಂತ ಕಡಿಮೆ ದಂಡವನ್ನು ವಿಧಿಸುವಂತಿಲ್ಲ. ಅಂದರೆ ಮಿನಿಮಮ್ 10 ಲಕ್ಷ ದಂಡ ಇದ್ದೇ ಇರುತ್ತೆ. ಅದರಲ್ಲೂ ಒಂದು ವೇಳೆ ಕೃತ್ಯ ಸಾವಿಗೆ ಕಾರಣವಾದರೆ ಅಂತಹ ಪ್ರಕರಣಗಳಲ್ಲಿ ಭಾಗಿಯಾದ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಕನಿಷ್ಠ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗಲೇಬೇಕು ಅಂತ ಈ ಒಂದು ಸೆಕ್ಷನ್ ಹೇಳುತ್ತೆ. ಕೇವಲ ಅದಷ್ಟೇ ಅಲ್ಲದೆ ಈ ಒಂದು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿಯೂ ಮಾರ್ಪಡಿಸಬಹುದು.
ಜೊತೆಗೆ 5 ಲಕ್ಷಕ್ಕಿಂತ ಕಡಿಮೆ ಇಲ್ಲದ ದಂಡವನ್ನು ವಿಧಿಸಬೇಕಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸದ್ಯ ಬಂಧನವಾಗಿರುವ ಆರೋಪಿಗಳಿಗೆ ಅಪರಾಧ ಸಾಬೀತಾಗಿದ್ದೇ ಆದಲ್ಲಿ ಯಾವ ರೀತಿಯ ಶಿಕ್ಷೆ ಆಗುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡಬಹುದು. ಇದು ಮಾತ್ರವಲ್ಲದೆ ದರ್ಶನ್ ಅವರ RR ನಗರದಲ್ಲಿರುವ ಮನೆ ಅಕ್ರಮ ಜಾಗದಲ್ಲಿದೆ ಅನ್ನುವ ಆರೋಪ ಇದೆ. ಈ ಬಗ್ಗೆ ಈ ಮುಂಚೆ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ಆದರೆ ಈಗ ಸರ್ಕಾರ ಒಂದಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಈ ಒಂದು ಒತ್ತುವರಿ ತೆರವಿನಲ್ಲಿ ನಟ ದರ್ಶನ್ ಅವರ ಮನೆಯನ್ನು ತೆರವುಗೊಳಿಸಿದ್ರೂ ಅಚ್ಚರಿ ಇಲ್ಲ. ಒಟ್ಟಾರೆಯಾಗಿ ದರ್ಶನ್ ಅವರಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಇದಿಷ್ಟು ಪ್ರಕರಣದ ಬಗ್ಗೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.